ನಾವು ಮೆರವಣಿಗೆಗೆ ಅಲ್ಲಿ ಮಾಡೋ ಉತ್ಸವ ಮೂರ್ತಿನ ಹಾಕ್ತಾರೆ. ಎಷ್ಟೋ ಕೆಲವರು ಎಲ್ಲರೂ ಸುಮಾರು ಜನ ಅದು ಅಂತ ತಿಳ್ಕೊಂಡಿರ್ಬೋದು. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಅದು ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಆಗಿ ಉತ್ಸವ ಮೂರ್ತಿ, ಮೆರವಣಿಗೆ ಮಾಡೋ ಉತ್ಸವ ಮೂರ್ತಿ ಅಲ್ಲ ಇಲ್ಲಿ ಮೈಸೂರಿಗೆ. ಅಲ್ಲಿ ಉದ್ಘಾಟನೆಗೆ ಉಪಯೋಗಿಸೋದಾಗಲಿ, ಇಲ್ಲಿ ಅಂಬಾರಿಗೆ ಕೂರಿಸೋದಾಗಲಿ ಆ ಮೂರ್ತಿ ಅಲ್ಲ. ನಮ್ಮ ಅಮ್ಮನವ್ರ ಉತ್ಸವ ಮೂರ್ತಿ ಅಲ್ಲ ಇದು. ಇಲ್ಲೇ ಇರುತ್ತೆ, ಅರಮನೆಯಲ್ಲೇ ಇರುತ್ತೆ ಇದು. ಆ ಮೂರ್ತಿನ ಅವರು ಬೆಟ್ಟದಲ್ಲಿ ಇದು ಮಾಡಿ ಆ ವೇದಿಕೆ ಮಾಡಿ ಇಡ್ತಾರೆ ಅಂತ ಕೇಳಿದ್ದೀನಿ. ಅಲ್ಲಿ ಉದ್ಘಾಟನೆ ಮಾಡಿಸೋದು. ಅದರಿಂದ ಜನರ ಭಾವನೆ ಏನಾದರೂ ಅದು ಅಂತಿದ್ದರೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬೋದು. ಇದು ಖಂಡಿತ ನಮ್ಮ ಅಮ್ಮನವ್ರ ಉತ್ಸವ ಮೂರ್ತಿ ಅಲ್ಲ. ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಉತ್ಸವ ಮೂರ್ತಿ ಅಲ್ಲ ಅದು. ಮೂಲ ಮೂರ್ತಿ ಸ್ಥಿರ ಪ್ರತಿಷ್ಠೆ. ಇದು ಉತ್ಸವ ಮೂರ್ತಿ ಯಾವಾಗಲೂ ಚರ ಪ್ರತಿಷ್ಠೆ. ಅಂದರೆ ಪ್ರತಿಷ್ಠಾಪನೆ ಮಾಡಿರೋದು ಚರ ಪ್ರತಿಷ್ಠಾಪನೆ. ಅದನ್ನ ಉತ್ಸವದಲ್ಲಿಗೋಸ್ಕರ ಅಂತಲೇ ಬಳಸೋದು ಅದನ್ನ. ಅದು ಮೂಲ ಮೂರ್ತಿಗೇ ಅದಕ್ಕೂ ಎಲ್ಲ ಥರ ಸಂಸ್ಕಾರ ಆಗಿರುತ್ತೆ, ಎಲ್ಲ ಇರುತ್ತೆ. ಆದರೆ ಅದು ಉತ್ಸವಕ್ಕೆ ಮೂಲ ಮೂರ್ತಿಗೆ ಏನು ಪೂಜೆ ಆಗುತ್ತೆ ಎಲ್ಲ ಉತ್ಸವ ಮೂರ್ತಿಗೂ ಆಗುತ್ತೆ.